ನಡೆಯುವುದಿಲ್ಲ. ಸರ್ಕಾರಕ್ಕೆ ನಡೆಸಬೇಕು, ಗೊತ್ತಿರಬೇಕು. ಅವರು ಒಂದೇ ಅವರ ಬಗ್ಗೆ ಅವ್ರ ಬಗ್ಗೆ ಕಾಳಜಿ ಇದೆ, ಸಹಾನುಭೂತಿ ಇದೆ, ಅವ್ರಿಗೆ ಕೆಲಸ ಆಗ್ಬೇಕು. ಇವತ್ತು ನಾಳೆ ಆಗ್ಬೇಕು. ನಾವು ಪ್ರತಿಭಟನೆ ಮಾಡ್ತೇವೆ, ನಾವು ಜನರಿಗೆ ನೀರು ಬಿಡುದಿಲ್ಲ ಅಂತ ಹೇಳಿದ್ರೆ ಇದು ಹೌದು ಕೂಡ ಸರಿಯಲ್ಲ. ಅವರಿಗೆ ನೀವು ಕೂಡ ಹೇಳ್ಬೇಕಾಗ್ತದೆ. ಸರ್ಕಾರ ತೀರ್ಮಾನ ತಗೊಳ್ತದೆ, ಆದಷ್ಟು ಬೇಗ ತಗೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಸವರಾಜ್ ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಮಂತ್ರಿಗಳ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು 4-5 ಸಮಸ್ಯೆಗಳ ಬಗ್ಗೆ ನಮ್ಮ ಗಮನವನ್ನ ಸೆಳೆದಿದ್ದಾರೆ. ಒಂದನೇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು, ಈ ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಬಹಳ ಜನ ಅನಾಥರೈಸ್ಡ್ ಆಗಿ ನಮ್ಮಲ್ಲಿ ಬಂದು ಕಳೆದ 16 ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ ಮತ್ತು ಅನಧಿಕೃತವಾಗಿ ನೆಲೆಸಿದ್ದಾರೆ. ಅವರು ಅಕ್ರಮ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಅವರು ಹಾಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬಿಜಾಪುರದಲ್ಲಿ ಅವರು ನೆಲೆಸಿದ್ರು, ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಎರಡನೇದು, ಬಿಜಾಪುರ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅಕ್ರಮವಾದ ಚಟುವಟಿಕೆಗಳು, ಅದು ಭೂ ಮಾಫಿಯಾ, ಅಕ್ಕಿ ಮಾಫಿಯಾ, ಕಂಟ್ರಿ ಪಿಸ್ತೂಲ್, ಇದರ ಹಾವಳಿಗಳು ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನ ಹಾಕಿದ್ದಾರೆ. ನಾನು ಮೊದಲನೇದಾಗಿ ತಮಗೆ ಈ ಪಾಕಿಸ್ತಾನ್ ಬಾಂಗ್ಲಾದೇಶದವರ ವಿಷಯದ ಬಗ್ಗೆ ತಮಗೆ ಉತ್ತರವನ್ನ ಕೊಡೋದಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಇಲ್ಲಿಯವರೆಗೆ ಸುಮಾರು 137 ಅಕ್ರಮ ವಲಸೆಗಾರರನ್ನ ಈಗಾಗಲೇ ಗುರುತು ಹಚ್ಚಿ ಅವರನ್ನ ಅರೆಸ್ಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಂಡಿದ್ದೇವೆ. ಅವರನ್ನ ಕೆಲವು ಸಂದರ್ಭದಲ್ಲಿ ನಾವು ಆ ಎಂಬಸಿಗಳಿಗೆ, ಆ ಕೌನ್ಸಿಲ್ಗಳಿಗೆ ನಾವು ವಿಚಾರವನ್ನ ಮುಟ್ಟಿಸಿ, ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ವಿಷಯವನ್ನ ಇಂಥವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಅವರು ಇಂಥ ದೇಶದವರು ಅಂತೇಳಿ ಅವರಿಗೆ ತಿಳಿಸಿ ಆ ಎಂಬಸಿಗೆ ಎಕ್ಸ್ಟರ್ನಲ್ ಅಫೇರ್ಸ್ನವರು ಕಮ್ಯುನಿಕೇಟ್ ಮಾಡಿ ಅವರನ್ನ ಡಿಪೋರ್ಟ್ ಮಾಡೋವರೆಗೂ ಕೂಡ ನಾವು ಕಾಯಬೇಕಾಗುತ್ತೆ. ಆಗ ನಾವು ಅದಕ್ಕಾಗಿ ಒಂದು ಫಾರಿನರ್ಸ್ ಡಿಟೆನ್ಷನ್ ಸೆಂಟರ್ ಅಂತ ಒಂದು ಮಾಡಿರೋದು. ಅದು ಈ ರೀತಿ ಅನಧಿಕೃತವಾಗಿ ಬರ್ತಕ್ಕಂಥ ಫಾರಿನರ್ಸ್ಗೆ ಅರೆಸ್ಟ್ ಮಾಡಿದ ಮೇಲೆ ಆ ಪರ್ಮಿಷನ್ ಬರೋವರೆಗೂ ಅವ್ರನ್ನ ಅಲ್ಲಿ ಇಡ್ತೇವೆ. ಎರಡನೇದು, ಆನಂತರ ಅವರನ್ನ ಆ ಡಿಟೆನ್ಷನ್ ಸೆಂಟರ್ ಇಂದ ಪರ್ಮಿಷನ್ ಬಂದ ಮೇಲೆ ಡಿಪೋರ್ಟ್ ಮಾಡ್ತೀವಿ. ದಿಸ್ ಇಸ್ ದಿ ನಾರ್ಮಲ್ ಪ್ರೊಸೀಜರ್. ಇಲ್ಲಿಯವರೆಗೆ 25 ಜನ, ರಾಜ್ಯದಲ್ಲಿ 25 ಜನ ಪಾಕಿಸ್ತಾನದವ್ರನ್ನ ಪತ್ತೆ ಹಚ್ಚಿ ಅವರನ್ನೆಲ್ಲ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನ ಪ್ರಿಸನ್ ನಲ್ಲಿ ಇಟ್ಟಿದ್ದೇವೆ. ಇನ್ನು ಬೇರೆ ಬೇರೆ ಬಾಂಗ್ಲಾದೇಶದವರನ್ನ ಅವರನ್ನು ಕೂಡ ಅರೆಸ್ಟ್ ಮಾಡಿ, ಅವರು 137 ಜನರಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಇಟ್ಟಿದ್ದೇವೆ. ತಮ್ಮ ಮಾಹಿತಿಗೆ, ಬೆಂಗಳೂರಿನಲ್ಲಿ 84, ಬೆಂಗಳೂರು ಸಿಟಿಯಲ್ಲಿ 84, ಬೆಂಗಳೂರು ರೂರಲ್ನಲ್ಲಿ 27, ಶಿವಮೊಗ್ಗದಲ್ಲಿ 12, ಹಾಸನದಲ್ಲಿ 3, ಮಂಗಳೂರಿನಲ್ಲಿ 1, ಉಡುಪಿಯಲ್ಲಿ 10. ಅದರಲ್ಲಿ ಬಿಜಾಪುರ ಇಲ್ಲ. ಆದರೆ ಬಿಜಾಪುರದಲ್ಲಿ 2016ರಲ್ಲಿ ಸುಮಾರು 33 ಜನ ಬಾಂಗ್ಲಾದೇಶದವರು ಅಲ್ಲಿ ನೆಲೆಸಿದ್ರು ಅಂತೇಳಿ ಆಗಲೇ ಅವರನ್ನ ಅರೆಸ್ಟ್ ಮಾಡಿ ಈ ಪ್ರೊಸೀಜರ್ ಫಾಲೋ ಮಾಡಿ ಅವರ 33 ಜನರನ್ನು ಕೂಡ ಅವರ ದೇಶಕ್ಕೆ ವಾಪಸ್ ಕಳಿಸಿದ್ದಾರೆ 2016ರಲ್ಲಿ. ಈಗ ಪ್ರಸ್ತುತವಾಗಿ ಆಸ್ ಆನ್ ಟುಡೇ ಬಿಜಾಪುರದಲ್ಲಿ ಯಾವ ಪಾಕಿಸ್ತಾನಿ ಆಗಲಿ ಯಾವ ಬಾಂಗ್ಲಾದೇಶಿ ಆಗಲಿ ಇಲ್ಲ ಅಂತಕ್ಕಂಥ ಮಾಹಿತಿ. ಎರಡನೇದು, ತಾವು ಏನು ಭೂಮಾಫಿಯಾದ್ ಕೇಳಿದಿರಿ. ಭೂಮಾಫಿಯಾದ್ದು ಸುಮಾರು 27 ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಕ್ರಮ ತಗೊಂಡಿದ್ದಾರೆ. 8 ಪ್ರಕರಣಗಳಲ್ಲಿ ದೋಷಾರೋಪಣಾ ಪತ್ರವನ್ನು ಸಬ್ಮಿಟ್ ಮಾಡಿದ್ದಾರೆ. 10 ಪ್ರಕರಣಗಳಲ್ಲಿ RFSL ಅಂತೇಳಿ ಹಾಗೂ SPB ವರದಿ ತರಿಸಿಕೊಂಡು ಆ ಬಾಕಿ ಇದೆ. 9 ಪ್ರಕರಣದಲ್ಲಿ ತನಿಖೆ ಮುಂದುವರಿತಾ ಇದೆ.
ಸುಮಾರು 173 ಜನರ ಮೇಲೆ ಈಗಾಗಲೇ ನಾವಲ್ಲಿ ಭೂಮಾಫಿಯಾದ ಮಾತ್ರ ಕ್ರಮ ತಗೊಂಡಿದ್ದೇವೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ವಯಸ್ಸಾದ ಏನು ವೃದ್ಧರಿದ್ದಾರೆ ಅವರನ್ನೇ ಗುರಿ ಮಾಡ್ತಾರೆ. ಮಾಡಿ ಅವರಿಗೆ ಅವರ ರೇಷನ್ ಕಾರ್ಡ್ಗಳು, ಅವರ ಎಲೆಕ್ಷನ್ ಕಾರ್ಡ್ಗಳು ಎಲ್ಲ ಡೂಪ್ಲಿಕೇಟ್ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕೊಟ್ಟು ಆ ಖಾತೆಗಳನ್ನೇ ಬದಲಾವಣೆ ಮಾಡಿ ಆ ಜಮೀನುಗಳನ್ನ ಮಾರಾಟ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡೋದು, ಅದು ಸಾಮಾನ್ಯವಾಗಿ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವರನ್ನ ಇಷ್ಟು ಜನರನ್ನ ಸುಮಾರು 173 ಜನ ಆರೋಪಿಗಳನ್ನ ಅವ್ರ ಮೇಲೆ ಈಗಾಗಲೇ ಕ್ರಮ ಜರುಗಿಸಿದ್ದೇವೆ. ಈ ಅಕ್ಕಿ ಮಾರಾಟ ಮಾಡ್ತಕ್ಕಂಥವ್ರು ಈ ಪಡಿತರ ವ್ಯವಸ್ಥೆಯಲ್ಲಿ ಬರುವಂತ ಅಕ್ಕಿ ಅದನ್ನ ವಾಪಸ್ ಅಲ್ಲಿ ಪಡಿತರ ಏನು ಅಂಗಡಿಗಳಿದಾವೆ, ಡಿಸ್ಟ್ರಿಬ್ಯೂಟಿವ್ ಸೆಂಟರ್ಸ್, ಅವರು ಯಾವ ರೀತಿ ಅಕ್ಕಿಯನ್ನು ಉಳಿಸ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋದವ್ರ ಹತ್ರನೇ ಉಳಿಸ್ಕೊಂಡು ಅದನ್ನ ವಾಪಸ್ಸು ಅಂಗಡಿಗಳಿಗೆ ಕೊಟ್ಟು ಮಾರಾಟ ಮಾಡ್ತಕ್ಕಂಥದ್ದು ಇದೊಂದು ದೊಡ್ಡ ಜಾಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು. ತಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 22ರಲ್ಲಿ 23 ಕೇಸಸ್ಗಳು ರಿಜಿಸ್ಟರ್ ಆಗಿದೆ. 23ರಲ್ಲಿ 22 ಕೇಸು ರಿಜಿಸ್ಟರ್ ಆಗಿದೆ. 24ರಲ್ಲಿ 12 ಕೇಸ್ ಆಗಿದೆ. 25ರಲ್ಲಿ ಇಲ್ಲಿವರೆಗೂ 1 ಕೇಸ್ ಆಗಿದೆ. ಇವ್ರ ಮೇಲೆಲ್ಲ ಈಗ ತಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. 13 ಟನ್ನು 160 ಕೆಜಿ, 176 ಟನ್ನು 23ರಲ್ಲಿ, ಆಮೇಲೆ 24ರಲ್ಲಿ 8 ಟನ್ನು, 25ರಲ್ಲಿ ಇಲ್ಲಿವರೆಗೂ 7 ಟನ್ನು. ಇದು ಕ್ವಾಂಟಿಟಿ ಅವರು ಸೀಸ್ ಮಾಡಿರುವಂತದ್ದು. ಜೊತೆಗೆ ತಾವು ಈ ಕಂಟ್ರಿ ಪಿಸ್ಟಲ್ಗಳ ಬಗ್ಗೆ ಕೇಳಿದ್ರಿ. ಇಲ್ಲಿಯವರೆಗೆ 22ರಲ್ಲಿ 3 ಕಂಟ್ರಿ ಪಿಸ್ತೂಲ್ಗಳು, 6 ಜೀವಂತ ಗುಂಡುಗಳು ಅದನ್ನ ಸೀಸ್ ಮಾಡಿದ್ದಾರೆ. 23ರಲ್ಲಿ 3 ಕಂಟ್ರಿ ಪಿಸ್ತೂಲ್ಗಳು ಮತ್ತು 12 ಜೀವಂತ ಗುಂಡುಗಳನ್ನ ಸೀಸ್ ಮಾಡಿದ್ದಾರೆ. 24ರಲ್ಲಿ 1 ಕಂಟ್ರಿ ಪಿಸ್ತೂಲು, 1 ಜೀವಂತ ಗುಂಡು. 25ರಲ್ಲಿ 13 ಕಂಟ್ರಿ ಪಿಸ್ತೂಲ್ಗಳು ಈ ವರ್ಷದಲ್ಲೇನೆ ಮತ್ತು 28 ಜೀವಂತ ಗುಂಡುಗಳು ಅಂತ. ಇದು ಬಹಳ ಒಂದು ರೀತಿಯಲ್ಲಿ ಪೊಲೀಸ್ನವ್ರಿಗೂ ಒಂದು ಸವಾಲೇ ಇದೆ. ಹಾಗಾಗಿ ಈಗಾಗಲೇ ಅವರಷ್ಟು ಜನರ ಮೇಲೆ ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ತಾವು ಕೇಳಿದಿರಿ. NIA ಸೆಂಟರ್ನ ನಾವು ಬಿಜಾಪುರದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು. ಅದು ಸೆಂಟ್ರಲ್ ಗವರ್ಮೆಂಟ್ನವ್ರು ಮಾಡೋದು. ನಾವು ಪ್ರಸ್ತಾವನೆಯನ್ನ ಕಳಿಸೋಲ್ಲ. ಯೂಶುವಲಿ ಅವರೇ ಐಡೆಂಟಿಫೈ ಮಾಡ್ಕೊಂಡು ಮಾಡ್ತಾರೆ. ಬೆಂಗಳೂರಿನಲ್ಲಿ ಮಾಡಬೇಕಾದ್ರೂ ಕೂಡ ಸ್ವಲ್ಪ ದಿವಸ ತಗೊಂಡು ಆಮೇಲೆ ಮಾಡಿದ್ದಾರೆ. ಅದಕ್ಕೆ ಅಲ್ಲಿಂದ ಕೇಂದ್ರ ಸರ್ಕಾರದವರು ತಮಗೆ ಗೊತ್ತಿರೋ ಹಾಗೆ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಇದೆ. ನೀವು ಅವ್ರಿಗೆ ಹೇಳಿದ್ರೆ, ಅವರನ್ನ ರಿಕ್ವೆಸ್ಟ್ ಮಾಡಿದ್ರೆ ಬಹುಶಃ ಮಾಡಬಹುದು. ಅದ್ರ ನಮ್ಮ ಕಡೆಯಿಂದ ಪ್ರಸ್ತಾವನೆ ಏನು ಹೋಗೋದಿಲ್ಲ ಸಾಮಾನ್ಯವಾಗಿ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಈಗಾಗಲೇ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ ಮತ್ತು ಯಾವ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬರ್ತಾರೆ ಅನಧಿಕೃತವಾಗಿ ಅವರನ್ನ ನಾವು ನಿರಂತರವಾಗಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಬೆಂಗಳೂರು ಸಿಟಿಯಲ್ಲಿ ಸಾವಿರಾರು ಜನ ಬರ್ತಾರೆ. ಅದರಲ್ಲಿ ಫಾರಿನರ್ಸ್ ಸಾವಿರಾರು ಜನ ಅನಧಿಕೃತವಾಗಿ ಕೂಡ ಬರ್ತಾರೆ. ಆಫ್ರಿಕನ್ಸ್ ಕಂಟ್ರೀಸ್ ಇಂದ ಬರ್ತಾರೆ. ಅವರೆಲ್ಲ ಈ ಡ್ರಗ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಪೆಡ್ಲಿಂಗ್ ಅಲ್ಲಿ ಭಾಗವಹಿಸ್ತಾರೆ. ಇದೊಂದು ದೊಡ್ಡ ರ್ಯಾಕೆಟೇ ಇದೆ. ಅವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಬಾಂಗ್ಲಾದೇಶದಿಂದ ಬಹಳಷ್ಟು ಜನ ಬಂದ್ರು, ಸಾವಿರಾರು ಜನ ಬಂದ್ರು. ಅವ್ರನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಕಾಫಿ ತೋಟದಲ್ಲಿ ಮಾನ್ಯ ಅಧ್ಯಕ್ಷರೇ, ಹಾಸನ ಜಿಲ್ಲೆನಲ್ಲಿರ್ಬೋದು, ಸಕಲೇಶ್ವರ ಆ ಕಾಫಿ ತೋಟಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಇರ್ಬೋದು, ಕೂರ್ಗಲ್ಲಿ ಇರ್ಬೋದು, ಅವರು ಕಾಫಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಸೇರ್ಕೊಂಡ್ ಬಿಡ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವರಿಗೆ ಕಾಫಿ ಇದರಲ್ಲಿ ಎಸ್ಟೇಟ್ ಅಲ್ಲೇ ಜಾಗ ಕೊಟ್ಟಿರ್ತಾರೆ. ಅವ್ರದ್ದೇ ಪ್ರೈವೇಟ್ ಆಗಿ ಅವ್ರು ಇರ್ತಾರೆ. ಯಾರಿಗೂ ಐಡೆಂಟಿಫೈ ಕೂಡ ಆಗೋದಿಲ್ಲ. ಆದ್ರೆ ಮಾಹಿತಿಗಳು ಬಂದ ಆಧಾರದ ಮೇಲೆ ಅವ್ರನ್ನ ನಾವು ಐಡೆಂಟಿಫೈ ಮಾಡಿ ಎಲ್ಲಿವರೆಗೆ ಅಂದ್ರೆ ಮಾನ್ಯ ಅಧ್ಯಕ್ಷರೇ, ಅವರು ರೇಷನ್ ಕಾರ್ಡ್ ಮಾಡಿಸ್ಕೊಳ್ತಾರೆ, ಎಲ್ಲ ಐಡೆಂಟಿಟಿ ಕಾರ್ಡ್ ಮಾಡಿಸ್ಕೊಳ್ತಾರೆ, ಎಲೆಕ್ಷನ್ ಕಾರ್ಡ್ ಕೂಡ ಮಾಡಿಸ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಅದು ಒಂದು ನೆಟ್ವರ್ಕ್ ಇದೆ. ಅದನ್ನ ನಾವು ನಿರಂತರವಾಗಿ ಫಾಲೋ ಮಾಡ್ತೀವಿ. ಅವ್ರು ಯಾರೇ
ನಮಗೆ ಅನಧಿಕೃತವಾಗಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರನ್ನ ನಾವು ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟರ್ಗೆ ಕಳಿಸ್ತೇವೆ. ಆದ್ರಿಂದ ನಾವು ಸರ್ಕಾರ ಇದರಲ್ಲಿ ಯಾವ ಕಾಂಪ್ರಮೈಸ್ ಮಾಡುವಂತ ಅಗತ್ಯನೂ ಇಲ್ಲ, ಅದು ನಮ್ಮ ಉದ್ದೇಶನೂ ಆ ರೀತಿ ಇಲ್ಲ. ಹಾಗಾಗಿ ತಮಗೆ ಸಮಂಜಸವಾದ ಉತ್ತರ ಕೊಟ್ಟಿದ್ದೇನೆ ಅಂತ ಅನ್ಕೊಳ್ತೇವೆ. ಅಧ್ಯಕ್ಷರೇ, ನಮ್ಮ ದೇಶದ ಮುಂದಿರುವಂಥ ದೊಡ್ಡ ಸವಾಲು ಅಂದರೆ ಈ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿಯರು. ಮಾನ್ಯ ಗೃಹ ಮಂತ್ರಿಗಳು ಬಹಳ ವಿವರವಾಗಿ ಪ್ರತಿಯೊಂದು ನಾವು ಎತ್ತಿದ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ನಿಯಂತ್ರಣ ಮಾಡದೇ ಇದ್ದರೆ ಮತ್ತೊಂದು ಪಶ್ಚಿಮ ಬಂಗಾಳ ಕರ್ನಾಟಕ ಆಗ್ಬೋದು. ಯಾಕೆ ಬೆಂಗಳೂರಿನಲ್ಲಿನೂ ಬಹಳಷ್ಟು ನುಸುಳುಕೋರರು ಅದಾರ, ಬಹಳಷ್ಟು ಈ ಅಕ್ರಮ ಚಟುವಟಿಕೆಗಳಲ್ಲಿ ಅವರು ಕಾರಣರದಾರ ಅನ್ನುವಂಥದ್ದು ಸಾಕಷ್ಟು ಗುಪ್ತಚರ ಇಲಾಖೆಯ ಮಾಹಿತಿ ಇರೋದ್ರಿಂದ ಇವತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಸಹ ಇವತ್ತು ಬಾಂಗ್ಲಾದೇಶಿಯರು ರೋಹಿಂಗ್ಯಾ ಅನ್ನುವಂಥದ್ದು ಭಾಳ ಭಾಳ ಇಡೀ ಮಾನವೀಯ ಕುಲದಲ್ಲಿ ಬಹಳಷ್ಟು ಕ್ರೂರವಾದಂಥ ಒಂದು ಜನಾಂಗ. ಯಾಕಂದ್ರೆ ಮೈನಾಮಾರದಲ್ಲಿ ಆದಂಥದ್ದು ಘಟನೆ ನೋಡಿಬಿಟ್ರೆ ಯಾವುದಕ್ಕೂ ಹೆಸರಿಲಾರದಂಥ ಒಂದು ಏನು ಬಾಂಗ್ಲಾ, ಇದು ಹೆಚ್ಚಾಗಿ ಕಾಫಿ ಪ್ಲಾಂಟರ್ ಬಳಿ ಇಲ್ಲಿ ಅವರು ತಮ್ಮ ನೆಲೆಯನ್ನು ಊರ್ತಾ ಇದ್ದಾರೆ. ಮತ್ತು ನಾನು ಮಾನ್ಯ ಗೃಹ ಮಂತ್ರಿಗಳು ವಿನಂತಿ ಮಾಡೋದೇನೆಂದರೆ, ಇನ್ನೂ ರಾಜ್ಯದಲ್ಲಿ ಗಡಿಭಾಗ, ಯಾಕಂದ್ರೆ ವಿಜಯಪುರ ಗಡಿಭಾಗ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಈ ಅಕ್ಕಿ ಸಾಗಾಟ ಮಾಡೋದಾಗಲಿ, ಕಂಟ್ರಿ ಪಿಸ್ತೂಲ್ಗಳ, ಯಾಕಂದ್ರೆ ನಿರಂತರವಾಗಿ ವರ್ಷ 2 ವರ್ಷಕ್ಕೊಮ್ಮೆ ಬಿಜಾಪುರದಲ್ಲಿ ಓಪನ್ ವಾರ್ ಆಗ್ತದೆ.